ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ, ಮಾನ್ಯ ಜಯಮುತ್ತು ಅವರು ಅದಕ್ಕೆ ಅಧ್ಯಕ್ಷರು, 142 ಡೈರಿಗಳು ಮತ್ತು ಪ್ಲಸ್ಸು 72 ಡೈರಿಗಳು. ಒಂದೇ ಡೈರಿಗೆ ಸರ್ಕಾರ ಅನುದಾನ 2.5 ಕೋಟಿಗಿಂತ ಹೆಚ್ಚು ಸರ್ಕಾರ ಅನುದಾನ ತಗೊಂಡು ಸರಿಯಾಗಿ ಒಂದು ಕಮಿಟಿ ಮಾಡ್ದೇ ಅವ್ಯವಹಾರ ಮಾಡ್ಕೊಂಡು ಅತಿ ಹೆಚ್ಚಿನ ದುರ್ಬಳಕೆ ಮಾಡ್ಕೊಂಡವ್ರೆ. ಆಮೇಲೆ ಪ್ರತಿ ವರ್ಷ ಬೊಮ್ಮೂರು ಟ್ರಸ್ಟ್ ಅಂತ 2.5 ಕೋಟಿ ಹಣ ನಮ್ಮ ರೈತರು ಕಟ್ತಾರೆ. ಅದರದ್ದು ಒಂದು ರೂಪಾಯಿ ಲೆಕ್ಕಾಚಾರ ಇಲ್ಲ. 5 ವರ್ಷಗಳ ಕಾಲ 1 ರೂಪಾಯಿ ಲೆಕ್ಕಾಚಾರ ಇಲ್ಲ. ವರ್ಷಕ್ಕೆ 2.5 ಕೋಟಿ ಅಂದರೆ 5 ವರ್ಷಕ್ಕೆ ಎಷ್ಟಾಯಿತು? ಒಬ್ರಿಗೆ ಏನಾರ ಅದರಲ್ಲಿ ಹಾಲು ಉತ್ಪಾದಕರಿಗೆ ಏನಾರು ತೊಂದರೆ ಆಯಿತು, ಒಬ್ರು ಕ್ಯಾನ್ಸರ್ಗಳು ಗೊತ್ತಾವೆ, ಅವ್ರಿಗೆ ಒಂದು 50,000 ಕೊಡುವಂಥದ್ದು ಅಂತೂ ಕೂಡ ಮಾಡ್ತಾ ಇಲ್ಲ. ವಿದ್ಯಾರ್ಥಿ ವೇತನ ಸರಿಯಾಗಿ ಕೊಡ್ತಾ ಇಲ್ಲ, 5,000 ಕೊಡೋದು 6,000 ಕೊಡೋದು ಹಂಗೆ ಮಾಡ್ತಾರೆ. ಇಷ್ಟೆಲ್ಲ ಇಟ್ಕೊಂಡು ಅವರು ಇಲ್ಲೇರನ್ನೇ ಮಾತಾಡ್ತಾರೆ ಹೊರತು ದೌರ್ಜನ್ಯ ಮಾಡ್ತಾ ಇರ್ತಾರೆ. 2023ರಲ್ಲಿ ಸರ್ಕಾರ ಏನು ಮಾಡ್ತು? ಸರ್ಕಾರ ಅಲ್ಲ, ಬೆಂಗಳೂರು ಹಾಲು ಒಕ್ಕೂಟ 4 ರೂಪಾಯಿ ಇಳಿಸ್ತು. ನಾವೇನು ಮಾಡ್ತಾವೆ, ರೈತ ಸಂಘ ಚಳುವಳಿ ಮಾಡಬೇಕು ಅಂತ ಹೋದಾಗ ಅಲ್ಲಿಂದ ಸಿಬ್ಬಂದಿನ ಬಿಟ್ಟು ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ರು. ಅತಿ ಹೆಚ್ಚು ಸಹಕಾರ ಇಲಾಖೆನ ದುರ್ಬಳಕೆ ಮಾಡ್ಕೊಂಡರಲ್ಲಿ ಜಯಮುತ್ತು ಅವರು. ಸರಿ ನಾವೆಲ್ಲ ನಿಂಗೇಶ್ವರ ವಿರುದ್ಧವಾಗಿದ್ದು, ನಿಂಗೇಶ್ವರ ಸರಿ ಇಲ್ಲಪ್ಪ, ಜಯಮುತ್ತು ಏನೋ ಬದಲಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ. ಆದರೆ ಅತಿ ಹೆಚ್ಚು ದುರ್ಬಳಕೆ, ಸಣ್ಣ ಕೆಲಸ ಮಾಡ್ಕೊಂಡು ಒಬ್ಬರ ಮೇಲೆ ಎತ್ಕಟ್ಟೋದು, ಡೈರಿಗಳು ಹಾಳು ಮಾಡೋದು, ಅವ್ರಿಗೆ ಸರಿಯಾಗಿ ತಿಳುವಳಿಕೆ ಹೇಳದೇ ಇರೋದು. ನಮಗೆ ಬಮೂಲು ನಮ್ಮ ಯೂನಿಯನ್ ಇದೆ, ಎಲ್ಲ ಡೈರಿಗಳಲ್ಲಿ ಲಾಭ ಬರ್ತದೆ. ಅದರಲ್ಲಿ 2% ರಾಮನಗರ ಯೂನಿಯನ್ಗೆ, ಅದರಲ್ಲಿ ಇವರೇ ಡೈರೆಕ್ಟ್ರು. ಸೆಕ್ರೆಟರಿ ಒಳಗೆ ಅರಿವು ಮೂಡಿಸ್ತೇನೆ, ಚುನಾವಣೆ 6 ತಿಂಗಳು ಅನ್ನುವಾಗ ಮೊದಲೇ ಚುನಾವಣೆಗೆ ಒಬ್ಬರು ARಗೆ ಸೆಕ್ರೆಟರಿಗಳು ರೆಕಾರ್ಡ್ ಕೊಡಬೇಕು. ಅದನ್ನು ಕೊಡಿಸೋ ಜವಾಬ್ದಾರಿ ಯಾರ್ದು? ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತಾರೆ ಡೈರೆಕ್ಟ್ರುಗಳು ತಾಲೂಕಲ್ಲಿ. ಅದನ್ನ ಸರಿಯಾಗಿ ತಿಳುವಳಿಕೆ ಹೇಳಿ ಅದಕ್ಕೋಸ್ಕರ ವರ್ಷಕ್ಕೆ ನಾವು 2 ಕೋಟಿ ಕೊಡ್ತೀವಿ ತಾಲೂಕಿಂದ ಸಹಕಾರ ಯೂನಿಯನ್ಗೆ. ಅದನ್ನೇ ಮಾಡಲಿಲ್ಲ ಅವರು. ಇಲ್ಲದೇ ಇರೋದ ಚುನಾವಣೆ ಆದಮೇಲೆ ಇಲ್ಲದೇ ಇರೋದು ಆರೋಪನ ಕಾಂಗ್ರೆಸ್ ಮತ್ತು ಇವ್ರ ಮೇಲೆ, ಲಿಂಗೇಶ್ ಮೇಲೆ ಏರಿರುವಂಥದ್ದು ಸಂಪೂರ್ಣ ಬರೀ ಸುಳ್ಳು. ಇವ್ರು ಮಾಡಿರುವಂಥ ಅವ್ಯವಹಾರ ಅತಿ ಹೆಚ್ಚು ಮಾಡವ್ರೆ. ಮುಂದಿನ ದಿನಗಳಲ್ಲಿ ನಾವು ಸರಿಪಡಿಸಿ ಕೊಡ್ತೀನಿ, ಮಾಹಿತಿಯಾಗಿ ತಗೊಂಡಿದ್ದೀನಿ. ಈಗ ಆರೋಳಿಗೈತೆ, ಬೇಕಾದ್ರೆ ನೀವು ತಗೋಬೋದು. ಅದೊಂಚೂರು ಹೇಳ್ಬಿಡ್ತೀನಿ. ನಮ್ಮೂರ ಪಕ್ಕ ಚಂದ್ರನಸೊಳ್ಳೆ ಕಟ್ಟಡ ಇದೆ. ಅದನ್ನೇನು ಮಾಡಿದ್ರೆ ಅದೇ ಸೆಕ್ರೆಟ್ರಿ ಅವ್ರ ಅಣ್ಣಂಗೆ ದುಡ್ಡು ಕೊಟ್ಟು ಕತ್ತರಿಸ್ಕೊಂಡು ಅಲ್ಲಿನ ಹಾಲು ಉತ್ಪಾದಕ ರೈತರಿಗೆ ಏನಾರ ನ್ಯಾಯ ಚಂದ್ರನಸೊಳ್ಳೆಯಲ್ಲಿ ಹೇಳ್ತೀನಿ, ಅವ್ರ ಅಣ್ಣಂಗೆ ದುಡ್ಡು ಕೊಟ್ಟು, ಡೈರಿ ದುಡ್ಡು ಕೊಟ್ಟು 2 ಲಕ್ಷ ದುಡ್ಡು ಕೊಟ್ಟು ಕಟ್ಟಿಸ್ಕೊಂಡು ಅವರೇ ಬಾಡಿಗೆ ತಗೊಂಡವ್ರೆ. ಬನ್ನಿ, ನಾವು ಬೇಕಾದ್ರೆ ಅಲ್ಲೇ ಹೋಗುವಣ, ಅವರೇ ಬಾಡಿಗೆ ತಗೊಂಡವ್ರೆ. ನಾನು ಸೆಕ್ರೆಟರಿ ಆಗಿರ್ತೀನಿ, ನಮ್ಮ ಅಣ್ಣಂಗೆ ದುಡ್ಡು ಕೊಟ್ಬಿಟ್ಟು ಆ ಜಾಗನ ತಗೊಳ್ಳೋದು. ಇಡೀ ಹಾಲು ಉತ್ಪಾದಕ ರೈತರಲ್ಲ, ಸರ್ಕಾರಿ ಜಾಗ ಅದೇ, ಅಲ್ಲಿ ಮಾಡಿ ಅಂದದಕ್ಕೆ ಮಾಡದೆ ಹೋದ್ರು.